रायचूर शहर के अब प्राइम लोकेशन कहलाने वाले मोहल्ला कोटकलार में शालम साहब दोड्डी में मोती मस्जिद से नौरंग दरवाजा जाने वाली सड़क पर एक मकान बराए फरोख्त है। KM अपार्टमेंट्स। ख्वाहिशमंद अफराद फोन नंबर 8660252841 पर रब्त कर सकते हैं। नाज़रीन आदाब, एवन टीवी में आप तमाम का खैर मकदम। अदालतों में कई अफराद के कई मुकदमा बाकी रह जाते हैं और उनकी सुनवाई चलते रहती है। अगर कोई आपसी रजामंदी से अपने मुकदमे को ख़त्म करना चाहता है तो उनके लिए एक सुनहरी मौका यह है कि जुलाई 11 को रायचूर में राष्ट्रीय लोक अदालत का इनेकाद अमल में लाया जा रहा है। ये बात सीनियर रैंक दीवानी जज और डिस्ट्रिक्ट लीगल सर्विस अथॉरिटी रायचूर के मेंबर सेक्रेटरी सिद्धारामप्पा कल्याणराव ने बताई। उन्होंने बताया कि जिले के तमाम तालुका अदालतों में चलने वाले मुकदमात को आपस रजामंदी से लोक अदालत में हल किया जा सकता है, चाहे वो मुकदमात क्रिमिनल हो या सिविल या फिर मोटर व्हीकल के हो या फिर फैमिली कोर्ट के मुकदमात हो। इन तमाम केसों को एक ही निशिस्त में बातचीत के जरिए और रजामंदी के जरिए हल किया जा सकता है और मुकदमात को ख़त्म किया जा सकता है। लिहाजा जो भी अफराद इस सिलसिले में अपने मुकदमात को हल करना चाहते हैं वो इस लोक अदालत में हिस्सा ले सकते हैं। ये लोक अदालत 11 जुलाई बरोज हफ्ता सुबह 10 बजे रायचूर डिस्ट्रिक्ट कोर्ट में होगी। 2026 ಪ್ರಾರಂಭವಾಗಿ 10/7/2026 ಇದು ಕೊನೆಗೊಳ್ಳುತ್ತದೆ। ಹೀಗಾಗಿ ದಯವಿಟ್ಟು ಇದೆಲ್ಲ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ಹೇಳಿ ಒಂದು ಮನವಿ ಮಾಡ್ತಾ ಇದ್ದೀನಿ। ಮತ್ತು ಈ ವರ್ಷದ 2ನೇ ಲೋಕ ಅದಾಲತನ್ನು ನಾವು 11/7/2026 ಜಿಲ್ಲಾ ಕೇಂದ್ರ ನ್ಯಾಯಾಲಯ ಸಂಕೀರ್ಣದಲ್ಲಿ ಮತ್ತು ತಾಲೂಕಿನ ಎಲ್ಲ ನ್ಯಾಯಾಲಯಗಳಲ್ಲಿ ನಾವು ಹಮ್ಮಿಕೊಂಡಿದ್ದು, ಇದರಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಎಲ್ಲ ಪಾರ್ಟಿಷನ್ ಸೂಟ್ ಆಗಿರ್ಬೋದು, ಡಿಕ್ಲರೇಷನ್, ಇಂಜೆಕ್ಷನ್, ಎಲ್ಲ ಸಿವಿಲ್ ದಾವೆ ಸ್ವರೂಪದ ದಾವೆಗಳು ಮತ್ತು ಕ್ರಿಮಿನಲ್ ಕಂಪೌಂಡಬಲ್ ಅಫೆನ್ಸಸ್ ಏನೇನು ದಾಖಲಾಗಿದ್ದಾವೆ ಅಂಥ ಪ್ರಕರಣಗಳನ್ನು ಸಮೇತ ನಾವು ಈ 11/7/2026 ನಡೆಯುವಂಥ ಲೋಕ ಅದಾಲತ್ನಲ್ಲಿ ನಾವು ಇಂಥ ಪ್ರಕರಣಗಳನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ। ಈಗಾಗಲೇ ನಾವು ಮೀಡಿಯೇಷನ್ ಪ್ರೋಸೆಸ್ ಅಂದರೆ ಸಂಧಾನ ಪ್ರಕ್ರಿಯೆಗಳು ಇವಾಗಲೇ ಪ್ರಾರಂಭವಾಗಿದ್ದಾವೆ। ಎಲ್ಲಿ ನ್ಯಾಯಾಲಯದಲ್ಲಿ ಯಾವ ಪ್ರಕರಣಗಳು ಇದ್ದಾವೆ ಆ ಎಲ್ಲ ಪಕ್ಷಗಾರರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಮತ್ತು ಈ ಲೋಕ ಅದಾಲತ್ನಲ್ಲಿ ಭಾಗಿಯಾಗಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ತಾವು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸ್ಕೊಳ್ಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ। ಸರಿ, ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ 7 ಜಿಲ್ಲೆ 7 ನ್ಯಾಯಾಲಯ ಇಲ್ಲಿ ಎಷ್ಟು ಪ್ರಕರಣಗಳು ಬಾಕಿ ಇದೆ? ಅದು ಡಾಟಾ ಡಾಟಾ ಈಗ ಲೋಕಾದಾಲತಿಗೆ ಬಂದಿರೋಂಥ ಕೇಸಸ್ ಆದರೆ ಎಷ್ಟಿದೆ? ಡೈಲಿ ಮೀಡಿಯೇಷನ್ ಮಾಡ್ತಾ ಇರ್ತೀವಿ, ಯಾರ್ಯಾರು ರಿಕ್ವೆಸ್ಟ್ ಮಾಡ್ತಾರೆ ಪಕ್ಷಗಾರರು ಇರ್ತಾರೆ ಅಥವಾ ವಕೀಲರ ಮುಖಾಂತರ ದಿನನಿತ್ಯ ಮೀಡಿಯೇಷನ್ ಪೆಂಡಿಂಗ್ ಕೇಸಸಲ್ಲಿ ಅವರು ಯಾವಾಗ ರಿಕ್ವೆಸ್ಟ್ ಮಾಡ್ಕೊಳ್ತಾರೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಅದು ಮೀಡಿಯೇಷನ್ ನಮ್ಮ ಕಡೆ ಬರುತ್ತೆ। ಒಂದು ಮಾಡ್ತೀವಿ, ಬೇರೆ ಮಾಡಲ್ಲ ಲೋಕದಲ್ಲೇ। ಅಲ್ಲ ಸರ್, ಒಂದು ಮಾಡದೆ ಡೈವರ್ಸ್ ಕೇಸಸ್ ನಾವು ತಗೊಳ್ಳೋದಿಲ್ಲ, ಬೇರೆ ಪ್ರಕರಣಗಳನ್ನು ತಗೊಳ್ತೇವೆ। ಈಗ ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಎಷ್ಟು ಪ್ರಕರಣಗಳು ಬಾಕಿ ಇದಾವೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಇವರು RTO ಆಫೀಸ್।